ಶರೇನ್ರಿ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ ಭಾಳ ದಿನ ಆದ್ಮೇಲೆ ಮತ್ತೊಂದು ವಿಡಿಯೋ ತೊಗೊಂಡ ನಾನು ನಿಮ್ಮ ಮುಂದೆ ಬಂದನು. ಪ್ಲೀಸ್ ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ ಮತ್ತು ಲೈಕ್ ಮಾಡಿ ಹೋಗೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇವತ್ತಿನ ರೆಸಿಪಿ ಬಂದು ಉತ್ತರ ಕರ್ನಾಟಕ ಜವಾರಿ ಚೌಳಿಕಾಯಿ ಪಲ್ಯ. ಸೊ ಶೇಂಗಾಕಾಳು ಹುರಿದಿಟ್ಕೊಂಡ್ರಿ, ಆಮೇಲೆ ಚೌಳಿಕಾಯಿ ಹುರಿದಿಟ್ಕೊಂಡೀನಿ. ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಉಳ್ಳಾಗಡ್ಡಿ ಹಾಕಿ ಚೌಳಿಕಾಯಿ ಹಾಕಿ ನೋಡ್ರಿ ಇವಾಗ. ಆಮೇಲೆ ಅದ್ರ ಮ್ಯಾಗ ಅರಿಶಿನ, ಖಾರ ಪುಡಿ ಮತ್ತು ಮಸಾಲೆ ಪುಡಿ, ಗರಂ ಮಸಾಲೆ ಹಾಕೇನ್ರಿ ನಾನು. ಸೊ ಗರಂ ಮಸಾಲೆ ಪುಡಿ ಮತ್ತು ನಿಮ್ಮ ಹತ್ರ ಇದ್ರೆ ಗುರಳ್ ಪುಡಿ ಹಾಕ್ರಿ. ಗುರಳ್ ಪುಡಿ ವೆರಿ ಮಸ್ತ್ ರೀ ಇದ್ರೊಳಗೆ. ಸೊ ಹಾಗಾಗಿ ಆಮೇಲೆ ಶೇಂಗಾಕಾಳು ಏನು ಹುರಿದಿಟ್ಟಿನಲ್ರಿ ಅದನ್ನು ಪೌಡರ್ ಮಾಡಿ ಇಟ್ಕೊಂಡೀನಿ. ಸೊ ಅದನ್ನು ಕೂಡ ಇದಕ್ಕೆ ನಾ ಆ್ಯಡ್ ಮಾಡ್ಕೊಂಡೀನಿ. ಹಿಂಗೆ ಯಾಕೆ ಹಾಕ್ಬೇಕಂದ್ರೆ ಚೌಳಿಕಾಯಿ ಸ್ವಲ್ಪ ಇಸ ಇರ್ತೈತೆ ರೀ. ಸೊ ಹಾಗಾಗಿ ಇದನ್ನೆಲ್ಲ ಚೌಳಿಕಾಯಿ ಹಾಕಿದ ಮೇಲೆ ಹಾಕಿರಿ ಅಂದರೆ ಟೇಸ್ಟ್ ಬೇರೆ ಕೊಡ್ತೈತಿ. ಸೊ ಹಾಗಾಗಿ ಎಲ್ಲ ಹಾಕಿ ಆದಮೇಲೆ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಯಾಕೆ ಇಟ್ಬಿಡ್ರಿ. ಚೌಳಿಕಾಯಿ ಪಲ್ಯ 5 ನಿಮಿಷನಾಗ ಅಂದ್ರೆ ಕುದ್ದು ರೆಡಿಯಾಗಿರ್ತೈತಿ. ಮತ್ತೆ ತಡಾರಿ ಅದ್ರ ಜೊತೆ ಚಪಾತಿ ರೊಟ್ಟಿ ಏನಾರ ಮಾಡ್ಕೊಂಡು ಮೊಸರು ಹಚ್ಕೊಂಡು ತಿಂದ್ಬಿಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.